ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಅಳತೆ ಬ್ಲೌಸ್ ಒಂದು ಕರೆಕ್ಟಾಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಂದರೆ ಹೇಗೆ ಅಳತೆ ಬ್ಲೌಸ್ನ ಇಟ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು 36 ಸೈಜ್ ಬ್ಲೌಸ್ ಆಗಿರುತ್ತೆ. ಹಾಗೆಯೇ ಕಮೆಂಟ್ ಮಾಡಿದ್ರಿ ಅಲ್ವಾ, ಬ್ಯಾಕ್ ಪಾರ್ಟಲ್ಲಿ ನಾವು ಅರ್ಧ ಇಂಚು ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಚೆಸ್ಟ್ ಟೈಟ್ ಆಗಲ್ವಾ, ಫ್ರಂಟ್ ಪಾರ್ಟಲ್ಲಿ ತಗೋತೀರಾ ಅಂತೆಲ್ಲ ಕೇಳಿದ್ರಿ. ಅದಕ್ಕೆ ನಾನು ಇವತ್ತು ವಿಡಿಯೋನೇ ಮಾಡಿ ಕ್ಲಾರಿಫೈ ಮಾಡ್ತೀನಿ. ಅದನ್ನು ಹೇಗೆ ನಾನು ಬ್ಯಾಕ್ ಪಾರ್ಟಲ್ಲಿ ಏನಕ್ಕೆ ತಗೊಳ್ಳೋದಿಲ್ಲ, ಹಾಗೆಯೇ ಬ್ಯಾಕ್ ಪಾರ್ಟಲ್ಲೇ ಹಾರ್ಮೋಲ್ ಚೆಕ್ ಮಾಡಿ ಅಂತ ಹೇಳಿದೆ ಅಲ್ವಾ, ಅದನ್ನು ಏನಕ್ಕೆ ಹಾರ್ಮೋಲ್ನ ಬ್ಯಾಕ್ ಪಾರ್ಟಲ್ಲೇ ಚೆಕ್ ಮಾಡಿ ಅಂತ ಹೇಳಿದೆ. ಸೊ ಪ್ರತಿಯೊಂದಕ್ಕೂ ಕೂಡ ಕಟಿಂಗ್ ಮಾಡ್ತಾನೆ ನಾನು ನಿಮಗೆ ಉತ್ತರನ ಹೇಳ್ಕೊಡ್ತೀನಿ. ಯಾಕಂತಂದರೆ ಹಾಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕಟಿಂಗ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅದು ಅಷ್ಟು ಅರ್ಥ ಆಗೋದಿಲ್ಲ. ಸೊ ನಾನು ಕಟಿಂಗಲ್ಲೇ ತೋರಿಸ್ಕೊಟ್ರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕಟಿಂಗಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಈ ರೀತಿ ನೋಡಿ, ಇದು ಬಂದು 9 ಇಂಚು ಅಂದರೆ 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 36 ಎದೆ ಸುತ್ತಳತೆ ಅಂತಂದರೆ 4ನೇ ಭಾಗ ಅಂದರೆ ನಮಗೆ 9 ಇಂಚು ಬರುತ್ತೆ. ಸೊ 9 ಇಂಚ್ಗೆ ನಾನು 2.5 ಇಂಚನ್ನ ಆ್ಯಡ್ ಮಾಡಿ 11.5 ಇಂಚು ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಬ್ಯಾಕ್ ಪಾರ್ಟಿಂದ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ ಫಸ್ಟ್ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಅಳತೆ ಬ್ಲೌಸ್ನೇ ಇಟ್ಕೊಂಡೆ ನಾನು ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇದು ಬಂದು ಪರ್ಫೆಕ್ಟ್ ಆಗಿದೆ ಅವ್ರಿಗೆ ಅಳತೆ ಬ್ಲೌಸು, ಹಾಗಾಗಿ ಅಳತೆ ಬ್ಲೌಸ್ನ ಇಟ್ಟು ತೋರಿಸ್ಕೊಡ್ತೀನಿ. ಸೊ ಭುಜದಿಂದ ಈ ರೀತಿ ನೋಡಿ, ಭುಜದಿಂದ ಪೂರ್ತಿ ಡಾಟ್ ಇರುತ್ತೆ ನೋಡಿ, ಬ್ಯಾಕ್ ಡಾಟ್ವರೆಗೂ ಕೂಡ ಹೀಗಿಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಭುಜ ಅಟ್ಯಾಚ್ ಮಾಡೋದಕ್ಕೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ, ಇದಾದಮೇಲೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದು ಡೀಪ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಡೀಪ್ ಬಂದು ಎಷ್ಟು ಇರುತ್ತೆ ಅದ್ರ ಮೇಲೆ ನಮ್ಮ ನೆಕ್ ವಿಡ್ತು ಯಾವಾಗಲೂ ಕೂಡ ಆ್ಯಡ್ ಆಗುತ್ತೆ. ಸೊ ಡೀಪ್ನ ಈ ರೀತಿ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡಿ ಕೂಡ ನೋಡ್ಕೋಬೋದು, ಇಲ್ಲ ಅಂತಂದರೆ ನೀವು ಪೂರ್ತಿ ಉದ್ದನ ತಗೊಂಡು ಕೂಡ ನೋಡ್ಕೋಬೋದು. ಈ ರೀತಿ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡಿಬಿಡಿ, ನಿಮಗೆ ಡೀಪ್ ನೋಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಡೀಪ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ, ಡೀಪ್ ಬಂದು 9.25 ಇಂಚ್ ಬರ್ತಾ ಇದೆ. ಸೊ ಡೀಪ್ ಬಂದು 9.25 ಇಂಚ್ ಇರೋದ್ರಿಂದ ನಾವು ಇಲ್ಲಿ ನೆಕ್ ವಿಡ್ತ್ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು. ಡೀಪ್ ಏನಾದರೂ 10 ಇಂಚು, 11 ಇಂಚು, 12 ಇಂಚ್ ಇತ್ತು ಅಂತಂದರೆ ನಾವು ನೆಕ್ ವಿಡ್ತ್ ಬಂದು ಬರೀ 2 ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ. ಓಕೆನಾ? ಇಷ್ಟೇ. ಡೀಪ್ ಎಷ್ಟಿರುತ್ತೆ ಅದು ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ಕಡಿಮೆ ಮಾಡಿ. ಸೊ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ, ಯಾವ್ಯಾವ ಅಳತೆಗೆ ಎಷ್ಟು ನೆಕ್ ವಿಡ್ತ್ ಡೀಪ್ ಇಟ್ಕೋಬೇಕು ಅಂತ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಹಾಗೆಯೇ ಭುಜ ಬಂದು 3 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಹಾರ್ಮೋಲ್ ಬಂದು ನಾನು ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ. ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಹಾರ್ಮೋಲ್ ಇಟ್ಕೊಳ್ಳೋದೆ. ಸೊ ಹಾರ್ಮೋಲ್ ಒಂದು ಕರೆಕ್ಟ್ ಇಲ್ಲ ಅಂತಂದರೆ ನಿಮಗೆ ಬ್ಲೌಸ್ ಪೂರ್ತಿ ಹಾಳಾಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಇದನ್ನು ಕೂಡ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ಹಾರ್ಮೋಲ್ ಹೇಗೆ ತಗೊಳ್ಳೋದು ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಈ ರೀತಿ ಬ್ಲೌಸ್ನ ಹೀಗೆ ಇಟ್ಕೊಳ್ಳಿ ನೀಟಾಗಿ. ನೋಡಿ, ಸ್ಲೀವ್ಸ್ ಆ ಕಡೆ ಹೋದ್ರೂ ಪರವಾಗಿಲ್ಲ, ಇದು ಶೇಪ್ ಬಂದು ಈ ರೀತಿ ಕುತ್ಕೋಬೇಕು, ಹಾಗೆ ಇಟ್ಕೊಳ್ಬೇಕು. ಸೊ ಅದನ್ನು ಹಾಗೆ ಇಟ್ಕೊಂಡು ಭುಜದಿಂದ ಇಟ್ಕೋಬೇಕು. ಭುಜದಿಂದ ಈ ರೀತಿ ನಾವು ಹಾರ್ಮೋಲ್ ಜಾಯಿಂಟ್ ಇಲ್ಲಿರುತ್ತೆ ನೋಡಿ, ಅಲ್ಲಿವರೆಗೂ ಕೂಡ ಹೀಗೆ ಇಟ್ಕೊಂಡು 1/2 ಇಂಚು ಮೇಲ್ಗಡೆನೆ ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಇಟ್ಕೊಂಡ್ರೆ ಎಷ್ಟು ಬಂತು, 5.25 ಇಂಚು ಬರ್ತಾ ಇದೆ. ಸೊ 5.25 ಇಂಚ್ಗೆ ನಾವು ತಗೋಬೇಕು. 5.25 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ಏನಕ್ಕೆ ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ, ಫ್ರಂಟ್ ಪಾರ್ಟಲ್ಲಿ ತಗೋಬೇಡಿ ಅಂತಂದೆ ಅಂದರೆ, ಫ್ರಂಟ್ ಪಾರ್ಟಲ್ಲಿ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/2 ಇಂಚ್ ಹೋಗುತ್ತೆ. ಹಾಗೆಯೇ ಇಲ್ಲಿ ನಾವು ಹಾರ್ಮೋಲ್ ಹತ್ರ ಏನು ಮಾಡ್ತೀವಿ, ಇಲ್ಲಿ ಜಸ್ಟ್ 1 ಇಂಚ್ಗೆ ಕೊಟ್ಟು ಈ ರೀತಿ ಹಾರ್ಮೋಲ್ದು ರೌಂಡ್ ಶೇಪ್ನ ತೆಗಿತೀವಿ. ಬಟ್ ಫ್ರಂಟ್ ಪಾರ್ಟಲ್ಲಿ ಏನಾಗುತ್ತೆ, 1/2 ಇಂಚು ಕೊಟ್ಟು ತೆಗಿಯೋದ್ರಿಂದ ಏನಾಗುತ್ತೆ, ನೀವು ಹಾರ್ಮೋಲ್ ಏನಾದರೂ ಫ್ರಂಟ್ ಪಾರ್ಟಲ್ಲಿ ನೋಡಿಕೊಂಡ್ರೆ ನಿಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಇವಾಗ ನೋಡಿ, ಎದೆ ಸುತ್ತಳತೆ ಬಂದು 9 ಇಂಚ್ ಇದೆ ಅಲ್ವಾ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಭುಜದ ಹತ್ರ ಬಿಟ್ಟು, ಭುಜ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು ಬಿಟ್ಟು ಇದನ್ನು ಒಂದು 1/4 ಇಂಚಷ್ಟು ಗ್ಯಾಪಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಸೊ 1/4 ಇಂಚಷ್ಟು ಗ್ಯಾಪ್ ಏನಕ್ಕೆ, ನಮಗೆ ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ. ಈ ರೀತಿ ನೀಟಾಗಿ ಎಲ್ಲ ಬ್ಲೌಸ್ಗೂ ಕೂಡ ಹೀಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ಕರೆಕ್ಟಾಗಿ ಬಂದರೆ ನಿಮಗೆ ನೀವು ಕಟ್ ಮಾಡಿರೋವಂಥದ್ದು ಕರೆಕ್ಟಾಗಿದೆ ಅಂತ. ಸೊ ಇದು 8.5 ಬಂತಲ್ವಾ, ಇದು ಕೂಡ 8.5ನೇ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಹೀಗೆ ನೋಡಿ, ಇದು ಕೂಡ 8.5ನೇ ಬಂತು.
ಸೊ ಇದು 8.5 ಬಂತು ಅಂತಂದರೆ ನಾವು ಆರ್ಮಲ್ ಅಟ್ಟಿರುವಂಥದ್ದು ಕರೆಕ್ಟ್ ಇದೆ ಅಂತ. ಇದರಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಹಾಗೆಯೇ ಸೊಂಟದ ಸುತ್ತಳತೆ ನೋಡ್ಕೊಳ್ಳೋದು ಕೂಡ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಏನಿಲ್ಲ, ಈ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ, ಬಟ್ ಕಾಜಾಪಟ್ಟಿ ಸೈಡು ಅದನ್ನು ಬಿಟ್ಬಿಡಿ. ಕಾಜಾಪಟ್ಟಿ ಸೈಡ್ ಯಾಕೆ ಅಂತಂದರೆ ನಾವು ಎಕ್ಸ್ಟ್ರಾ ಅಲ್ಲಿ ಬಟ್ಟೆ ಹಾಕಿರುವಂಥದ್ದು ನೋಡಿ. ಉಕ್ಸ್ಪಟ್ಟಿಯಿಂದ ಈ ರೀತಿ ಪೂರ್ತಿ ತಗೊಳ್ಬೇಕು ಹೀಗೆ, ಬಟ್ ಕಾಜಾಪಟ್ಟಿನ ಬಿಟ್ಟು ಸೊಂಟದ ಸುತ್ತಳತೆನ ತಗೋಬೇಕು. ಕಾಜಾಪಟ್ಟಿ ನಮಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ. ಸೊ 30 ಇಂಚು ಬರ್ತಾ ಇದೆ. ಈ ಕಾಜಾಪಟ್ಟಿನ ಬಿಟ್ಬಿಟ್ಟಿದ್ದೀನಿ. 30 ಇಂಚನ್ನ ಅಂತಂದರೆ ನೀವು 30 ಇಂಚನ್ನ 4ನೇ ಭಾಗನ ತಗೋಬೇಕು ಹೀಗೆ ನೋಡಿ. ಹೀಗೆ 7.5 ಇಂಚ್ ಬಂತಲ್ವ, ಆ 7.5 ಇಂಚಿನ ಇಲ್ಲಿ ಸೊಂಟದ ಸುತ್ತಳತೆಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಸೊ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಅಂತಂದರೆ ಬ್ಯಾಕ್ ಡಾಟ್ಗೆ ಈ ಕಡೆ ಅರ್ಧ ಇಂಚು ಹೋಗುತ್ತೆ, 2 ಡಾಟ್ ಬರುತ್ತೆ ಅಲ್ವಾ ಬ್ಯಾಕಲ್ಲಿ. ಸೊ ಆ ಬ್ಯಾಕ್ ಡಾಟ್ಗೆ ಅರ್ಧ ಇಂಚು ಹೋಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ನೋಡಿ, ಸ್ಟ್ರೈಟ್ ಲೈನ್ ಬರ್ತಾ ಇಲ್ಲ, ಹಾಗೆಯೇ ಹಾರ್ಮೋಲ್ ಹತ್ರ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅಂತಿದ್ರಿ ಅಲ್ವಾ. ಇಲ್ಲಿ ನೋಡಿ, ಇವಾಗ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಬಂತು. ನೀವು ಅಳತೆ ತಗೊಳ್ಳೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿತ್ತು ಅಳತೆ ಅಂತಂದರೆ ನಿಮಗೆ ಪಕ್ಕ ಬಂದೇ ಬರುತ್ತೆ. ಹಾಗೆಯೇ ಬ್ಯಾಕ್ ಡೀಪ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2.25 ಇಂಚ್ ತಗೊಂಡಿರೋದ್ರಿಂದ ಇಲ್ಲಿ 2.25 ಇಂಚ್ ತಗೋತೀನಿ. ನೀವೇನಾದರೂ ಬ್ರಾಡಾಗಿ ಹಾಕೋತೀರಾ ಅಂತ ಅನ್ನೋರು 3 ಇಂಚು 3.25 ಇಂಚ್ವರೆಗೂ ಕೂಡ ತಗೋಬೋದು. ಇವರೇನು ಅಷ್ಟೇನು ಬ್ರಾಡಾಗಿ ಹಾಕೋದಿಲ್ಲ, ಹಾಗಾಗಿ ನಾನು ಅಷ್ಟೇ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪ್ನ ನೀವು ಕೊಟ್ಕೋಬೋದು. ನಾನು ರೌಂಡ್ ಶೇಪೇನೆ ಕೊಡ್ತಾ ಇದ್ದೀನಿ. ಸೊ ಕ್ಲಿಯರ್ ಅಲ್ವಾ, ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಹಾಗೆ ಬ್ಯಾಕ್ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಲ್ಲ ಅಂತ ಕೇಳಬಾರ್ದು ನೀವು. ಸೊ 4 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಬ್ಯಾಕ್ ಡಾಟ್ ಯಾವಾಗಲೂ ಕೂಡ ಭುಜದ ಮಧ್ಯದಿಂದ ತಗೊಳ್ಳಿ. ನೀವು ಎಲ್ಲಿ ಡೀಪ್ ಇಟ್ಟಿರ್ತೀರ ಅದರಿಂದ 1.5 ಇಂಚು ಕೆಳಗಡೆ ತಗೊಳ್ಳಿ. ಸೊ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಅರ್ಧ ಇಂಚ್ ಆಯಿತು. ಇನ್ನೊಂದು ಸೈಡ್ ಬ್ಯಾಕ್ ಡಾಟ್ ಬಂದು ಅರ್ಧ ಇಂಚು, 1 ಇಂಚ್ ಆಯ್ತಲ್ವ. ಇದು ಎಕ್ಸ್ಟ್ರಾ ಇರೋ ಅಂಥದ್ದು. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಟ್ಟು ಆಮೇಲೆ ನಾನು ನಿಮಗೆ ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಡೀಪ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ಮಾಡಿ ಅಂದರೆ ಇಲ್ಲಿ ಸೈಡ್ ಫಿಟ್ಟಿಂಗ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ, ಅಲ್ಲಿಗೆ ಒಂದು ನಾಚ್ ಹಾಕೊಂಡ್ಬಿಡಿ. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದೇ ಅಳತೆಗೆ ಬರುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನು ಕೂಡ ಇಲ್ಲೇ ಇರುತ್ತೆ ಆಲ್ರೆಡಿ ನೋಡಿ. ನೆಕ್ ವಿಡ್ತ್ ಕೂಡ ಇಲ್ಲೇ ಇದೆ, ಹಾಗೆಯೇ ಇದು ಕೂಡ ಇಲ್ಲೇ ಇದೆ. ಸೊ 5.25 ಇಂಚು ಆರ್ಮೋಲನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 5.25 ಇಂಚ್ಗೆ. ಸೊ ಒಂದೊಂದು ಅಳತೆಗೆ ಏನಾಗುತ್ತೆ ಅಂತಂದರೆ ನಮಗೆ 5.25 ಇಂಚು ಕೂಡ ಬರುತ್ತೆ. ಯಾಕೆ ಅಂತಂದರೆ ಒಬ್ಬೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ, ಹಾರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನಾನು ಯಾಕೆ ಆರ್ಮಲ್ದು ನಾರ್ಮಲಾಗಿ ತೋರಿಸ್ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ತೋರಿಸ್ತಿರ್ಲಿಲ್ಲ ಅಂತಂದರೆ, ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಸೈಡ್ ಫಿಟ್ಟಿಂಗ್ ಮಾಡೋದು ಲಾಸ್ಟಲ್ಲಿನೇ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ಹಾಗಾಗಿ ನಾನು ನಿಮಗೆ ತೋರಿಸಿರಲಿಲ್ಲ ಅಷ್ಟೇ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾನು ಇವತ್ತು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡ್ರಿ ಅಲ್ವಾ, 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಸೊ ಇವಾಗ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಏನು ಚೇಂಜ್ ಮಾಡಬೇಕು ಅಂತಂದರೆ 9 ಇಂಚು ಎದೆ ಸುತ್ತಳತೆ ಇದೆ ಅಂತಂದರೆ 9.25 ಇಂಚ್ ತಗೋಬೇಕು. ಏನಕ್ಕೆ 9.25 ಇಂಚ್ ತಗೋಬೇಕು ಅಂತಂದರೆ ನಿಮಗೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚು ಹೋಗುತ್ತೆ. ಸೊ ನೀವು ಕೇಳ್ಬೋದು ಬ್ಯಾಕ್ ಪಾರ್ಟಾಗಿಂತ ಫ್ರಂಟ್ ಪಾರ್ಟು ಚಿಕ್ಕದಾಗಲ್ವ ಹಾಗೆ ಹೀಗೆ ಅಂತ. ಏನೂ ಕೂಡ ಆಗೋದಿಲ್ಲ. ಯಾಕಂತಂದರೆ ಬ್ಯಾಕ್ ಪಾರ್ಟಲ್ಲಿ 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚ್ ಏನಾಗುತ್ತೆ ನಿಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಒಳಗಡೆ ಹೊಂಟೋಗ್ಬಿಡುತ್ತೆ ಅಲ್ವಾ. ಅವಾಗ ಏನಾಗುತ್ತೆ ನಿಮಗೆ ಸೈಡ್ ಫಿಟ್ಟಿಂಗ್ ನಾರ್ಮಲಾಗಿ 9 ಇಂಚೇ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. 9.25ಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಬ್ಲೌಸ್ ತೊಗೊಂಡ್ರು ಅಷ್ಟೇ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟಲ್ಲಿ ಏನಾದರೂ ಉಕ್ಸಿತ್ತು ಅಂದರೆ, ಫ್ರಂಟಲ್ಲಿ ಉಕ್ಸಿಲ್ಲ ಅಂತಂದರೆ ತಗೊಳ್ಳೋದಕ್ಕೆ ಹೋಗಬೇಡಿ, 9 ಇಂಚೇ ತಗೊಳ್ಳಿ. ಫ್ರಂಟಲ್ಲಿ ಏನಾದರೂ ಉಕ್ಸ್ ಬಂತು ಅಂತಂದರೆ ನೀವು 9.25 ಇಂಚ್ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆಯೇ ಫ್ರಂಟ್ ಡೀಪ್ ಬಂದು ಸೊ 6.25 ಇಂಚಿದೆ, 6.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಬ್ರಾಡಾಗಿ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ.
ಸೊ ಫ್ರಂಟಲ್ಲಿ ನೀವು ಬ್ರಾಡಾಗಿ ಬೇಕು ಅಂತಂದರೆ 3.5 ಇಂಚ್ವರೆಗೂ ತೊಗೊಂಡ್ರೆ ನಿಮಗೆ ಶೇಪ್ ಅನ್ನೋದು ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ನೆಕ್ ವಿಡ್ತ್ ಅಷ್ಟೇ ಇರಲಿ, ಇಲ್ಲಿ ಮಾತ್ರ ಬ್ರಾಡಾಗಿ ಮಾಡಿ ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಈ ರೀತಿ ಹೀಗೆ ಶೇಪ್ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆಯೇ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿರುತ್ತೆ ಅಂತ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಭುಜದ ಹತ್ರ ಇಟ್ಕೊಳ್ಳಿ. ಭುಜದ ಹತ್ರ ಇಟ್ಕೊಂಡು ಈ ರೀತಿ ಬೆಲ್ಟ್ ಪಟ್ಟಿ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಇಟ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ. ಹಾಗೆಯೇ ಉಕ್ಸ್ಪಟ್ಟಿ ಕಡೆಯಿಂದ ಮತ್ತೆ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ ಬೆಲ್ಟ್ ಪಟ್ಟಿಗೆ ಹಾಗೆಯೇ ಮಧ್ಯೆ ಡಾಟ್ ಬರುತ್ತಲ್ವ, ಅದಕ್ಕೋಸ್ಕರ. ಸೊ ಇದಿಷ್ಟು ಆದಮೇಲೆ ಈ ರೀತಿ ಹಾರ್ಮೋಲಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಕಡೆ ಸೈಡ್ ಅರ್ಧ ಇಂಚು ಬಿಟ್ಟು ತಗೊಳ್ಳಿ. ಹಾಗೆಯೇ ಇಲ್ಲಿ ಕೂಡ ಅರ್ಧ ಇಂಚು ತಗೊಳ್ಳಿ. ಓಕೆ, ಅರ್ಧ ಇಂಚ್ ಇಲ್ಲಿ ಏನಕ್ಕೆ ಅಂತಂದರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಕ್ಲಿಯರ್ ಆಯ್ತಲ್ವ ನೀವು ಏನಕ್ಕೆ ನಾನು ಅದನ್ನು ಅರ್ಧ ಇಂಚ್ ಇಡ್ತಾ ಇದ್ದೆ ಅಂದ್ಬಿಟ್ಟು. ಸೊ ಇದಿಷ್ಟು ಆದಮೇಲೆ ಆಲ್ಮೋಸ್ಟ್ ಆಲ್ ಡಾಟ್ ಪಾಯಿಂಟ್ನ ನಾನು ಯಾವುದೇ ರೀತಿ ಅಳತೆನ ತಗೊಳ್ಳದೆ ಮಾರ್ಕ್ ಮಾಡ್ಕೋತೀನಿ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನಮಗೆ ಚೆಸ್ಟ್ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇವಾಗ ಇದು ಬೆಲ್ಟ್ ಪಟ್ಟಿ ಅನ್ನೋದು ಈ ರೀತಿ ಸ್ಟ್ರೈಟ್ ಬಂದಿದ್ದಿದ್ರೆ ಚೆಸ್ಟ್ ನಾರ್ಮಲ್ ಚೆಸ್ಟ್ ಅಂತ ಹೇಳ್ಬೋದಾಯಿತು. ಇದೇನಾಗಿದೆ, ಸ್ವಲ್ಪ ಈ ರೀತಿ ಕೆಳಗಡೆ ಬಂದು ಹೀಗೆ ಬಂದಿದೆ ಅಂದರೆ ಚೆಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೆಕ್ ವಿಡ್ತ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ನಾವು ಮೊದಲನೇ ಡಾಟ್ನ ತಗೋಬೇಕು. ಇದ್ರ ಎರಡರ ಮಧ್ಯಕ್ಕೆ ತಗೋಬೇಕು. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ಒಂದು 2 ಇಂಚಷ್ಟು ತಗೊಂಡು ಈ ಕಡೆ 1 ಇಂಚು ಹಾಗೆಯೇ ಈ ಕಡೆ 1 ಇಂಚು. ಯಾಕಂತಂದರೆ ಇಲ್ಲಿ ಚೆಸ್ಟ್ ನೋಡಿ ಇಲ್ಲಿ ಜಾಸ್ತಿ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ, ಅದಕ್ಕೋಸ್ಕರ. ಇದು ಎರಡು ಆದಮೇಲೆ ಇಲ್ಲಿ ರೌಂಡ್ ಶೇಪ್ ಹೋಗಿರುತ್ತೆ ಅಲ್ವಾ, ಆ ರೌಂಡ್ ಶೇಪ್ನಿಂದ ತಗೊಳ್ಳಿ. ಸೊ 4.25 ಇಂಚ್ಗೆ ತಗೊಳ್ತಾ ಇದ್ದೀನಿ. 4.25 ಹೇಗೆ ತಗೊಂಡೆ ಅಂದರೆ, ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ, 2 ಇಂಚಿದೆ. ಸೊ ಇಲ್ಲಿಂದ ಇಲ್ಲಿಗೆ ವಿಡ್ತು ಕೂಡ 2 ಇಂಚೇ ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ಕ್ಲಿಯರ್ ಆಯ್ತಲ್ವ, ಏನಕ್ಕೆ ನಾವು ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚು ತಗೋಬೇಕು ಅಂತ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಕೂಡ ಆಯಿತು. ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ಇದನ್ನು ಫಸ್ಟು ಕಟ್ಟಿಂಗ್ ಮಾಡಿ ತೆಗೆದು ಬಿಡ್ತೀನಿ. ನಿಮಗೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಮಾಡ್ತಾ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ್ಯಾವ ರೀತಿ ಹೇಗೆ ಆಗುತ್ತೆ ಅನ್ನೋದು. ಬಟ್ ಅಲ್ಲಿವರೆಗೂ ಕೂಡ ನೀವು ಎಲ್ಲ ವೀಡಿಯೋಸ್ನ ನೋಡಿ ಸುಮ್ಮನೆ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಒಂದು ವೀಡಿಯೋ ಯಾವುದಾದ್ರೂ ನೋಡಿದ್ದೀರಾ, ಯಾರ್ದಾದ್ರೂ ನನ್ನದೇ ಅಂತಲ್ಲ, ಯಾರ್ದಾದ್ರೂ ಒಂದು ವೀಡಿಯೋ ನೋಡಿದ್ದೀರಾ ಅಂತಂದರೆ ಫಸ್ಟು ಅದರ ಅಳತೆಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ ನಿಮಗೇನೆ. ಸೊ ಅದೇನಾದರೂ ಪರ್ಫೆಕ್ಟಾಗಿ ಬರಲಿಲ್ಲ ಅಂತಂದರೆ ಬೇಕಾದರೆ ಬೇರೆಯವ್ರ ವೀಡಿಯೋ ನೋಡಿ. ಅದಕ್ಕೂ ಮುಂಚೆ ನೀವು ಎಲ್ಲರ ವೀಡಿಯೋರ್ನೂ ನೋಡಿ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗ ನಿಮಗೇನೆ ಅರ್ಥ ಆಗೋದಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ, ಇದಿಷ್ಟು ಆಯಿತು. ಇವಾಗ ಉಳ್ಕೊಂಡಿರೋ ಅಂಥ ಪೀಸಲ್ಲಿ ನಾವಿವಾಗ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ಉಳ್ಕೊಂಡಿರೋ ಅಂಥ ಪೀಸಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಂದು ಫೋಲ್ಡ್ ಮಾಡಿಕೊಂಡು ಅದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಯಾವ ಕಡೆ ನಿಮಗೆ ಜಾಸ್ತಿ ಇರುತ್ತೆ ಆ ಕಡೆ ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಅಟ್ಯಾಚ್ ಬರೋದಿಲ್ಲ. ಇವಾಗ ನಾನು ಕಟಿಂಗ್ ಮಾಡಿದೆ ಅಲ್ವಾ, ಇದು ಬಂದು 75 ಸೆಂಟಿಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಸುಮ್ಮನೆ 1 ಮೀಟರ್ ಲೈನಿಂಗೆಲ್ಲ ಯಾಕೆ ತಗೊಳ್ತೀರಾ. ಈಗ ಫಸ್ಟು ಒಂದು ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಮನಾಗಿ ಕಟ್ ಮಾಡ್ಕೊಂಡಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಲೀವ್ಸ್ ಹೇಗಿರುತ್ತೆ ಹಾಗೆಯೇ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು. ಸೊ ನೋಡಿ 1/2 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡೆ ಅಲ್ವಾ. ಸ್ಲೀವ್ಸ್ ಏನಾದರೂ ಅವ್ರದ್ದು ಪರ್ಫೆಕ್ಟಾಗಿತ್ತು ಅಂತಂದರೆ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಬ್ಯಾಕ್ ಪಾರ್ಟ್ನ ಈ ರೀತಿ ತಗೊಂಡು ಅದ್ರ ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಏನಾದರೂ ಪರ್ಫೆಕ್ಟಾಗಿದ್ದು ನಿಮಗೆ ಕಟಿಂಗ್ ಮಾಡೋದಕ್ಕೆ ಬರಲ್ಲ ಅಂದರೆ ಈ ರೀತಿ ತಗೊಂಡು ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ. ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಈ ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡಿ. ಸೊ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಎಳೆದಿಟ್ಕೊಂಡು ಹೀಗೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡ್ರೆ ಏನಾಯಿತು, ಇಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಬಂತು. ನೀವು ಇನ್ನೊಂದ್ಸಲ ಎಕ್ಸ್ಟ್ರಾ ಮಾರ್ಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಇದು ಆರ್ಮಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಹೀಗೆ ಆರ್ಮಲ್ವರೆಗೂ ಕೂಡ ಮಾರ್ಕ್ ಮಾಡಿಕೊಂಡು
ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸೀಮಿಂಗ್ ಲೈಸ್ಗೋಸ್ಕರ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಕಟಿಂಗ್ ಮಾಡ್ಕೊಳ್ಳಿ. ಅಷ್ಟೇ, ಅದೇ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕು, ಅದಕ್ಕೋಸ್ಕರ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕು ಪೀಸು ಅಷ್ಟನ್ನು ತಗೊಳ್ಳಿ. ಹಾಗೆಯೇ ಇದನ್ನು ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕಟಿಂಗ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತಂದರೆ 1 ಮತ್ತು 2 ಪೀಸ್ನು ಈ ರೀತಿ ಇಟ್ಕೊಳ್ಳಿ. 2 ಪೀಸ್ನ ಈ ರೀತಿ ಇಟ್ಕೊಂಡು 1 ಇಂಚು ಹಿಂದೆಗೆ ಎಳ್ಕೊಳ್ಳಿ. ಓಕೆನಾ? 1 ಇಂಚ್ ಹಿಂದೆ ಎಳ್ಕೊಂಡಾಗ ಏನಾಯಿತು, ಇಲ್ಲಿ ಒಂದು ಶೇಪ್ ಬಂತು. ಈ ಶೇಪ್ನ ಇಲ್ಲಿ 1 ಇಂಚ್ವರೆಗೂ ಶೇಪ್ ಅಂತಲ್ವಾ, ಈ ಶೇಪ್ನ ಕಟಿಂಗ್ ಮಾಡಿ ತೆಗೀರಿ. ಸೊ ನಾನು ಸ್ಟಿಚಿಂಗ್ ಮಾಡುವಾಗಲೇ ತಗೊಳ್ತೀನಿ, ಯಾಕಂತಂದರೆ ಬೇಗ ಸ್ಟಿಚ್ ಮಾಡ್ತಾ ಇರ್ತೀವಿ. ಸೊ ಎರಡನ್ನೂ ಕೂಡ ಉಲ್ಟಾ ಸೀದಾ ಸ್ಟಿಚ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಸ್ಟಿಚಿಂಗ್ ಮಾಡುವಾಗಲೇ ಅದನ್ನು ಶೇಪ್ನ ತಗೊಳ್ತೀನಿ. ಹಾಗೆಯೇ ಇದು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಸೊ ಬೆಲ್ಟ್ ಪಟ್ಟಿ ಹೇಗೆ ಕಟ್ ಮಾಡ್ಕೋಬೇಕು ಅಂತಂದರೆ, ಈ ಅಳತೆ ಬ್ಲೌಸ್ನ ತಗೊಳ್ಳಿ, ಸೀಮಿಂಗ್ ಲೈಸ್ ಇರುತ್ತೆ ನೋಡಿ, ಅದನ್ನು ಸೇರಿಸೇ ತಗೊಳ್ಳಿ. ಅದು ಉದ್ದ ಎಷ್ಟಿರುತ್ತೆ ಅಷ್ಟು ಉದ್ದವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಉದ್ದದವರೆಗೂ ಕೂಡ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟಲ್ಲಿ ಎಷ್ಟಿದೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲೂ 1/2 ಇಂಚ್ ಹೋಗುತ್ತೆ, ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ. ಹಾಗೆಯೇ ಆ ಬೆಲ್ಟ್ ಪಟ್ಟಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, 2 ಸೈಡು 1/2 ಇಂಚು ಹೋಗುತ್ತೆ. ಹಾಗೆಯೇ ಇನ್ನೊಂದು ಬೆಲ್ಟ್ ಪಟ್ಟಿ ಇರುತ್ತೆ ನೋಡಿ. ಈ ಬೆಲ್ಟ್ ಪಟ್ಟಿ ಏನಾದರೂ ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿ ಏನಾದರೂ ಅವರು ಕರೆಕ್ಟಾಗಿ ಕೊಟ್ಟಿಲ್ಲ, ಜಾಸ್ತಿ ಕಡಿಮೆ ಮಾಡಿದ್ದಾರೆ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ನೀವೇನೇ ಇಲ್ಲಿ 3.5 ಇಂಚ್ ಇಟ್ಕೊಳ್ಳಿ, ಇಲ್ಲಿ 3 ಇಂಚ್ ಇಟ್ಕೊಳ್ಳಿ, ಇಲ್ಲಿ 2.5 ಇಂಚ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಆಯ್ತಲ್ವಾ? ಇದರಲ್ಲಿ ಏನು ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.